ಕೊಡತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಜನಪ್ರಿಯ ನಾಯಕರಾದ ಕೊಡತಿ ಕೆಆರ್ ರಮೇಶ್ ರವರ ಹುಟ್ಟುಹಬ್ಬ ಅಂಗವಾಗಿ ಚಂದಾಪುರ ಸಮೀಪವಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸಿಪಾನಿ ಸೇವಾ ಸದನಕ್ಕೆ ಕೊಡತಿ ಕೆಆರ್ ರಮೇಶ್ ರವರು 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದರು. ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು, ಅಭಿಮಾನಿಗಳು, ಜನಪ್ರಿಯ ನಾಯಕರಾದ ಕೊಡತಿ ಕೆಆರ್ ರಮೇಶ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಯುವ ನಾಯಕರಾದ ಉಸ್ಕೂರು ಪ್ರತಾಪ್ ಮತ್ತು ಬಾಬುರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಮಾಯಸಂದ್ರ ಮಂಜುನಾಥ್, ಅಶೋಕ್ ಮಹಾರಾಜ್, ಮಂಚನಹಳ್ಳಿ ನವೀನ್, ಜಗಳ ನವೀನ್, ಗಟ್ಟಹಳ್ಳಿ ಶಿವಕುಮಾರ್, ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್ ಮತ್ತು ಹಿತೈಷಿಗಳು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು.
ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಸಿಪಾನಿ ಸೇವಾ ಸಮಿತಿ ಇಲ್ಲಿಗೆ ಬಂದು ಈ ಸೇವಾ ಸಮಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನು ನೋಡಿದಾಗ ಖಂಡಿತವಾಗಲೂ ಜೀವನ ಏನನ್ನೋದು ಗೊತ್ತಾಗುತ್ತೆ. ಮನುಷ್ಯ ಜೀವನ ಎಷ್ಟು ಸುಲಭನೋ ಅಷ್ಟೇ ಕಷ್ಟ ಅನ್ನೋದು ಕೆಲವು ದಿನಗಳಲ್ಲಿ ಮನುಷ್ಯನಿಗೆ ಅರಿವಿಲ್ಲದೆ ಗೊತ್ತಾಗುತ್ತೆ. ಹಾಗೆ ಏನೇ ಆಗಿರಲಿ, ನಾವೆಲ್ಲ ಮಾನವರು, ಮನುಷ್ಯತ್ವ ಇರತಕ್ಕಂಥ ವ್ಯಕ್ತಿಗಳು. ನಾವೆಲ್ಲ ಏನಿಲ್ಲ ಅಂದ್ರೂ ಮೊದಲು ಮಾನವರಾಗಬೇಕು, ಮಾನವೀಯತೆಯನ್ನು ಕಾಪಾಡ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಬಂದಾಗ ನಾನು ಕೆಲವೊಂದು ಕ್ಷಣ ಮೂಕ ಪ್ರೇಕ್ಷಕನಾದೆ. ನಾನು ಒಂದು ಕಡೆ ಏನು ಅನಿಸ್ತಂದರೆ, ಇವತ್ತು ನನ್ನ ಜನ್ಮದಿನದ ಏನಿದೆ, ಇವತ್ತು ಈ ದಿನ ನನಗೆ ಇದರಿಗೆ ಒಂದು ಅರ್ಥ ಸಿಕ್ತು ಅನಿಸ್ತು. ಈ ಜಾಗಕ್ಕೆ ಬಂದಾಗ ನಾವು ಏನಾದರೂ ಸಮಾಜಕ್ಕೆ ಮಾಡಬೇಕು, ಏನಾದಕ್ಕೂ ಸಮಾಜಕ್ಕೆ ಸೇವೆ ಕೊಡಬೇಕಂದ್ರೆ ಖಂಡಿತವಾಗಲೂ ಇಂಥ ಒಂದು ಸ್ಥಳಕ್ಕೆ ಕೊಡಬೇಕು, ಇಂಥ ಒಂದು ಜನಕ್ಕೆ ಕೊಡಬೇಕು. ಇದು ಮಾನವೀಯತೆಯ ಮೌಲ್ಯಗಳನ್ನು ನಾವು ಗುರುತಿಸ್ದಂಗೆ ಆಗುತ್ತೆ. ಎಷ್ಟೋ ಜನ ಇಲ್ಲಿ ಮಕ್ಕಳು ಒಂದೇ, ಅವರು ಒಂದೇ, ಆ ಥರ ಇದ್ದಾರೆ. ಹಾಗಾಗಿ ನನಗೆ ಒಂದು ಕ್ಷಣ ಅನಿಸ್ತು, ನಾನೇನಾದರೂ ಮಾಡಬೇಕಂದ್ರೆ ಜೀವನದಲ್ಲಿ ಇನ್ನು ಮುಂದೆ ಏನಾದರೂ ಇಂಥ ಒಂದು ಸಂಸ್ಥೆಗಳಿಗೆ ಮಾಡಬೇಕು, ಇಂಥ ಒಂದು ಮುಗ್ಧ ಜನತೆಗೆ ಏನಾದರೂ ನಾವು ಸೇವೆ ಮಾಡಬೇಕಂತ ಇಲ್ಲಿ ನನ್ನ ಮನಸ್ಸು ಒಂದು ಚೂರು ಬದಲಾವಣೆ ಆಗಿದೆ. ಹಾಗಾಗಿ ಈ ಸಂಸ್ಥೆಗೆ ನಡೆಸ್ಕೊಂಡು ಹೋಗತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೆ ಶಕ್ತಿಯನ್ನು ಕೊಡಲಿ, ಮತ್ತು ಇದು ಇನ್ನೂ ಹೆಚ್ಚಿಗೆ ಬೆಳೆಯಲಿ. ಇಂಥ ಸೇವೆ ಮಾಡ್ತಕ್ಕಂತಹ ನನ್ನ ಸ್ನೇಹಿತರಿಗೆ, ಅವರಿಗೆ ಭಗವಂತ ಒಳ್ಳೆಯ ಆರೋಗ್ಯ ಕೊಡಲಿ, ಶಕ್ತಿಯನ್ನು ಕೊಡಲಿ, ಒಳ್ಳೆಯ ಮನೋಭಾವನೆಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ನನ್ನ ಕುಟುಂಬದ ಎಲ್ಲ ಸದಸ್ಯರುಗಳು ನಾವು ಬಂದಿದ್ದೀವಿ. ಇಂಥ ಮನೋಭಾವನೆ ಕೊಡ್ತಕ್ಕಂಥ ಶಕ್ತಿನ ಭಗವಂತ ನನ್ನ ಕುಟುಂಬಕ್ಕೂ ಒಂಚೂರು ಕೊಡಲಿ. ಈ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ನನ್ನ ಕುಟುಂಬಕ್ಕೂ ಕೊಡಲಿ ಅಂತ ಕೇಳ್ಕೊಳ್ತಾ ಭಗವಂತನಲ್ಲಿ ಎಲ್ರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ಇಷ್ಟು ಹೇಳಿ ನನ್ನ ಶುಭ ಹಾರೈಸ್ತೀನಿ. ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಧನ್ಯವಾದಗಳು. ಹಾಗೆ ಮುಖ್ಯವಾಗಿ ಇದೆಲ್ಲ ಸಲ್ಲಬೇಕಾಗಿರೋದು ನಮ್ಮ ಪ್ರತಾಪಂಡ ಟೀಮ್, ಬಾಬು, ಪ್ರತಾಪು, ಏನಿದ್ದಾರೆ ಅಶ್ವತ್ತು, ನಮ್ಮ ಸ್ನೇಹಿತರು. ನಿಜವಾಗ್ಲೂ ಇದು ನಮಗೆ ಸಲ್ಲಬೇಕಾಗಿರೋದಲ್ಲ, ಇದೆಲ್ಲ ಸಲ್ಲಬೇಕಾಗಿರೋದು ಇವರಿಗೆ. ಯಾಕಂದರೆ ಇಲ್ಲಿಗೆ ನನಗೆ ಗೊತ್ತೇ ಇಲ್ಲ. ಇಲ್ಲಿಗೆ ನಾನು ಎಲ್ಲೋ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡು ಎಲ್ಲೋ ಹೋಗ್ತಿದ್ವಿ. ಹಾಗಾಗಿ ಇಲ್ಲಣ್ಣ, ಒಂದು ಸಲ ನೀವು ಇಲ್ಲಿಗೆ ಬಂದು ಇಲ್ಲಿ ನೋಡಿ ಅಂತ ಕೇಳಿದಾಗ ಅವರು ಇಲ್ಲಿ ಕರ್ಕೊಂಬ ಈಗ ಗೊತ್ತಾಯಿತು. ನಿಜವಾಗ್ಲೂ ಒಂಚೂರು ಅವರು ಕಣ್ಣು ತೆರೆಸಿದ್ದಾರೆ ನನಗೆ. ನಾನೇನಾದರೂ ಮಾಡಬೇಕಂದ್ರೆ ವ್ಯರ್ಥವಾಗಿ ಮಾಡಬಾರ್ದು, ಅರ್ಥಪೂರ್ಣವಾಗಿ ಮಾಡಬೇಕನ್ನೋದು ಇವತ್ತು ಅರಿವಾಗಿದೆ. ಹಾಗಾಗಿ ಇವತ್ತು ಒಂದು ಅರ್ಥಪೂರ್ಣ ಸಿಕ್ಕಿದೆ. ಏನು ಇವತ್ತು ಇಲ್ಲಿ ಹಂಚಿಕೆ ಆಗಿದೆ ಅದು ನಂದಲ್ಲ, ನನ್ನ ಹಿಂದೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳದ್ದು. ಹಾಗಾಗಿ ಮುಂದೊಂದು ದಿನ ನಮ್ಮದೇ ಆದಂಥ ಒಂದು ಸೇವೆನ ಮಾಡೋಣ. ಇವತ್ತು ಎಲ್ಲ ನನ್ನ ಗೆಳೆಯರು ಬಳಗದವ್ರು ಮಾಡಿದ್ದಾರೆ, ಮುಂದೆ ಒಂದು ದಿನ ನಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡೋಣ. ಧನ್ಯವಾದ. ಈ ದಿನ ರಮೇಶ್ ಸರ್ ಅವರ ಜನ್ಮದಿನದ ಪ್ರಯುಕ್ತ ಪ್ರತಾಪ್ ಮತ್ತು ಬಾಬು ಅವರು ಟೀಮ್ ಅವರು ನಮ್ಮ ಆಶ್ರಮದಲ್ಲಿ ಅನ್ನದಾಸೋಹ ಮಾಡಿದ್ದಾರೆ. ಮತ್ತು ಸರ್ ನೋಡಿಬಿಟ್ಟು ತುಂಬ ಭಾವುಕರಾದ್ರು. ನಾನು ನೋಡಿದೆ, ಭಾವುಕರಾಗಿ ಏನನ್ನೂ ಯೋಚಿಸದೆ ಬಹು ದೊಡ್ಡ ಮೊತ್ತದ ಅಮೌಂಟನ್ನು ನಮ್ಮ ಆಶ್ರಮಕ್ಕೆ ದಾನವಾಗಿ ನೀಡಿದ್ದಾರೆ. ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಎಂದು ನಮ್ಮ ಆಶ್ರಮ ವತಿಯಿಂದ ಕೇಳ್ಕೊಳ್ತೇವೆ. ಧನ್ಯವಾದಗಳು ಸರ್. ಕುರ್ತಿ ರಮೇಶ್ ಅಣ್ಣವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ಸಿಪಾನಿ ಹೆಲ್ತ್ ಕೇರ್ ಏನಿದೆಯೋ ಅದಕ್ಕೆ ಬಂದು ಇಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಎಲ್ಲರಿಗೂ ಅನ್ನದಾನವನ್ನು ಮಾಡಿ ಅವರ ವಸತಿಯಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳು ಮಾಡಬೇಕು ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿಯನ್ನು ದೇಣಿಗೆಯಾಗಿ ಸಿಪಾನಿ ಕಂಪ್ನಿಗೆ ಕೊಟ್ಟಿದ್ದಾರೆ. ಆ ರಮೇಶ್ ಅಣ್ಣ ಕುಟುಂಬಕ್ಕೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವ್ರು ಏನು ಕೇಳ್ಕೊಂಡಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ,
ಮುಂದಿನ ದಿನಗಳಲ್ಲಿ ಅವರ ಒಂದು ಕನಸಿದೆ MLA ಆಗಬೇಕು ಅಂತ. ಆ ಕನಸು ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಕನಸನ್ನು ನನಸು ಮಾಡಲಿ. ಅವರಿಗೆ ಮುಂದಿನ ದಿನಗಳಲ್ಲಿ ಅವರು MLA ಆಗಲಿ, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿ, ಅವರ ಸ್ನೇಹಿತ ಬಳಗಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಸಮಾಜ ಸೇವೆಯನ್ನು ಮಾಡ್ಕೊಂಬರ್ತಕ್ಕಂಥ ಕೊಡ್ತಿ ರಮೇಶ್ ಅಣ್ಣನವರೇ ಎಂದು ಗುರುತಿಸ್ಕೊಂಡಿರ್ತಕ್ಕಂಥ ರಮೇಶ್ ಅಣ್ಣವರಿಗೆ, ಅವ್ರ ಫ್ಯಾಮಿಲಿಗೆ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತೀನಿ. ಒಳ್ಳೆ ಕೆಲಸಗಳನ್ನು ಮಾಡಲಿ, ಒಳ್ಳೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ, ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಜೈ ಹಿಂದ್. ಕೊಡ್ತಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ನಮ್ಮ ರಮೇಶ್ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಮಾಜ ಸೇವೆಯಲ್ಲಿ ಮಾಡಿ MLA ಆಗಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಜಯತಿ ರಮೇಶ್ ಅಣ್ಣವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತೇನು ನಾನು ಮತ್ತು ನನ್ನ ಪ್ರತಾಪ್ ಇಬ್ಬರು ಸೇರಿ ಇವತ್ತು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಇವತ್ತು ರಮೇಶ್ ಅಣ್ಣ ಇಲ್ಲಿ ಕರ್ಕೊಂಬಂದಿದ್ದೀವಿ. ಅವ್ರಿಗೆ ನಿಜಕ್ಕೂ ಇದೇ ಫಸ್ಟ್ ಟೈಮು. ಅವರೆಲ್ಲ ಬರ್ತ್ಡೇಗೂ ಹೊರಗಡೆ ಹೋಗ್ತಿದ್ರು. ಇವತ್ತು ಅವ್ರಿಗೆ ತುಂಬ ಫೋರ್ಸ್ ಮಾಡಿ ನಮ್ಮ ಪ್ರತಾಪು ತುಂಬ ಫೋರ್ಸ್ ಮಾಡ್ದೆ, ಇವತ್ತು ನೀವು ಇಲ್ಲೇ ಬರಲೇಬೇಕಂತೇಳಿ. ನಾನು ಕೇಳ್ಕೊಂಡೆ, ಇವತ್ತು ಇಲ್ಲಿ ಕರ್ಕೊಂಬಂದರೆ ಅವ್ರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದ್ರು ಸಹಾಯ ಆಗುತ್ತೆ. ಎಲ್ಲರೂ ಬರ್ತಾರೆ, ಎಲ್ಲರೂ ಬರ್ತ್ಡೇ ಮಾಡ್ಕೊತಾರೆ, ಎಂಜಾಯ್ ಮಾಡ್ತಾರೆ, ಸುಮ್ಮನೆ ಅಷ್ಟಿಗೆ ಮುಗ್ದೋಗುತ್ತೆ. ಬಟ್ ಇಲ್ಲಿ ಕರ್ಕೊಂಬಂದು ಅನ್ನದಾನ ಮಾಡಿಸೋ ಅವ್ರು ಆಮೇಲೆ ನೆಕ್ಸ್ಟ್ ಅವರೇ ಮನಸ್ಸಿಗೆ ಬರುತ್ತೆ, ಅವ್ರ ಫ್ಯಾಮ್ಲಿಗೂ ಬರುತ್ತೆ ಅಂಥೇಳಿ ನನಗೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ. ಇವತ್ತು ಅವರು ಅದೃಷ್ಟ ಏನಂತಂದರೆ ಕೆಳಗೆ ಬಂದು ಎಲ್ಲರೂ ನೋಡ್ತಿದ್ರು ಅಷ್ಟೇ. ಇಲ್ಲಿ ಬಂದು ನಾವೇ ಅಷ್ಟೇ ಕೆಳಗೆ ಬಂದು ಬರ್ತ್ಡೇ ಮಾಡಿ ಆಚರಿಸಿ ಏನಕ್ಕೆ 2 ಫೋಟೋ ತೊಗೊಂಡು ಹೋಗ್ಬಿಡ್ತಾಯಿದ್ವಿ. ಬಟ್ ಇವತ್ತು ಪ್ರತಿಯೊಂದು ಫ್ಲೋರ್ಗೂ ಎಲ್ರಿಗೂ ಹೋಗಿ ಎಲ್ಲರೂ ಮುಖ ನೋಡಿದ್ರು, ಅವರೆಲ್ಲರೂ ಆಶೀರ್ವಾದ ಮಾಡಿದ್ರು. ಇವತ್ತು ಅವ್ರಿಗೆ ನಿಜಕ್ಕೂ ನಾನು ಒಂದು ಚಿಕ್ಕದಾಗಿ ಹೇಳ್ಬೇಕಂದ್ರೆ, ಅವರು ಇನ್ನು ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತಿ ಎಲ್ಲ MLA ಆಗಿ ಈ ಕ್ಷೇತ್ರಕ್ಕೆ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ಟೈಮ್ ಮಾತು ಕೊಟ್ಟಿದ್ದೆ ಅವ್ರಿಗೆ. ಆ್ಯಕ್ಚುಲಿ ಮಧುರಣ್ಣ ಬರ್ತಾರೆ ದಿನ ಒಂದು ಮಾತು ಕೊಟ್ಟಿದ್ದೆ, ಒಂದು ಹೆಲ್ತ್ಗಾಗಿ ಏನಾದ್ರು ನಾನು ಮಾಡ್ತೀನಿ ಅಂತ. ಬಟ್ ಇವತ್ತು ನಾನು ಹೇಳ್ದಿರೇ ಅವರೇ ಕೊಟ್ಬಿಟ್ರು. ಸೊ ಅವರು ಹೆಲ್ತ್ಗೆ ಅದು ಮೆಡಿಸಿನ್ಸ್ಗೆ ಅದು ಎಲ್ಲ ಇದು ಮಾಡ್ಕೊತಿದ್ದಾರೆ, ಡೊನೇಟ್ ಮಾಡಿದ್ದಾರೆ 1 ಲ್ಯಾಕು. ಸೊ ಅವ್ರು ಇನ್ನೂ ಮುಂದಿನ ದಿನದಲ್ಲಿ ಅವ್ರಿಗಾಗಲಿ ಅವ್ರ ಫ್ಯಾಮ್ಲಿಗಾಗಲಿ ದೇವ್ರು ಒಳ್ಳೇದು ಮಾಡಲಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ನಿಮ್ಮ KR ರಮೇಶ್ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಉತ್ತಮ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಮಧುರಮ್ಮ ತಾಯಿಯಲ್ಲಿ ಕೇಳ್ಕೊಳ್ತೇನೆ. ದಿನ ನಮ್ಮ KR ರಮೇಶ್ ಅಣ್ಣವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಬೆಳೀಲಿ ಅಂತ